ನಿಸರ್ಗದ ಮಡಿಲು, ಹಸಿರು ಹಾಸಿಗೆಯ ಕೊಡಗು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ದೈನಂದಿನ ಜಂಜಾಟಗಳಿಂದ ದೂರ ಸರಿದು ಪ್ರಕೃತಿಯ ಮಡಿಲಲ್ಲಿ 4 ದಿನ ನೆಮ್ಮದಿಯಿಂದ ಕಳೆಯೋಣ ಅಂತ ಆ ಕುಟುಂಬ ಕೊಡಗಿಗೆ ಬಂದಿತ್ತು. ಪತಿ, ಪ್ರೀತಿಯ 6 ವರ್ಷದ ಪುಟ್ಟ ಮಗಳು ಮತ್ತು ಆಕೆ. ಹೌದು, ತನ್ನವರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯಲು ಬಂದ ಆ ಹೆಣ್ಣು ಮಗಳು ತನಗೆ ಕಾಯುತ್ತಿದ್ದ ವಿಧಿಯ ಕ್ರೂರ ಆಟವನ್ನು ಊಹಿಸಿರಲೇ ಇಲ್ಲ. ಆನೆಗಳ ಕ್ಯಾಂಪ್ನಲ್ಲಿ ಆನೆಗಳಿಗೆ ಸ್ನಾನ ಮಾಡಿಸುವ ಸಂಭ್ರಮವದು. ಪ್ರವಾಸಿಗರೆಲ್ಲ ಪ್ರಕೃತಿಯ ಆ ದೈತ್ಯ ಜೀವಿಗಳ ಆಟವನ್ನು ಕಣ್ತುಂಬಿಕೊಳ್ಳುತ್ತಿದ್ದರು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಇದ್ದಕ್ಕಿದ್ದಂತೆ ಅಲ್ಲಿ ಆನೆಗಳ ನಡುವೆ ಭೀಕರ ಕಾದಾಟ ಶುರುವಾಯಿತು. ಆ ಮದವೇರಿದ ಆನೆಗಳ ಆರ್ಭಟದ ಮುಂದೆ ಸುತ್ತಲೂ ಚೀರಾಟ, ಆಕ್ರಂದನ ಮುಗಿಲು ಮುಟ್ಟಿತ್ತು. ಕ್ಷಣಾರ್ಧದಲ್ಲಿ ಎಲ್ಲವೂ ಮುಗಿದು ಹೋಗಿತ್ತು. ಕಾದಾಟದ ತೀವ್ರತೆಗೆ ಸಿಲುಕಿ ಆ ಕಾಡಾನೆಯ ಭೀಕರ ಕಾಲ್ತುಳಿತಕ್ಕೆ ಆ ಅಮಾಯಕ ಮಹಿಳೆ ಬಲಿಯಾಗಿದ್ದಾಳೆ. ಹೆಂಡತಿ 6 ವರ್ಷದ ಕಂದಮ್ಮನ ಕಣ್ಣೆದುರೇ ಹೆತ್ತ ಕರಳು ಜೀವ ಬಿಟ್ಟಾಗ ಆ ಕುಟುಂಬ ಅನುಭವಿಸಿದ ನರಕಯಾತನೆ ಅಷ್ಟಿಷ್ಟಲ್ಲ. ಸಂತೋಷದಿಂದ ನಲಿಯಬೇಕಾಗಿದ್ದ ಪುಟ್ಟ ಮಗಳ ಕಣ್ಣುಗಳು ಭೀತಿಯಿಂದ ನಿಬ್ಬೆರಗಾಗಿವೆ. ಪ್ರೀತಿಯ ಗೂಡಾಗಬೇಕಿದ್ದ ಆ ಸಂಸಾರದಲ್ಲಿ ಈಗ ಕತ್ತಲು ಆವರಿಸಿದೆ. ನೆಮ್ಮದಿ ಅರಸಿ ಬಂದ ಜಾಗದಲ್ಲಿ ಜೀವವೇ ಹಾರಿ ಹೋಗಿದೆ. ಸುತ್ತಲೂ ಹಸಿರಿದ್ದರೇನು, ಆ ನೆತ್ತರು ಮಾತ್ರ ಇಡೀ ಕೊಡಗನ್ನೇ ಕಣ್ಣೀರಲ್ಲಿ ಮುಳುಗಿಸಿದೆ. ಪ್ರಕೃತಿಯ ವಿಸ್ಮಯ ನೋಡಲು ಹೋದವರು ಇಂದು ಕೇವಲ ನೆನಪಾಗಿ ಉಳಿದಿದ್ದಾರೆ. ಆ ವಿಧಿಯ ಕ್ರೂರತೆಗೆ ಬೆಲೆ ಕಟ್ಟುವವರಾರು?